ಇಂದು ಬಿಡದಿಯ ಹಲಸಿನ ಮರದ ದೊಡ್ಡಿಯ ವಾರ್ಡ್ ನಂಬರ್ 2ರಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ಶ್ರೀ ಚೌಡೇಶ್ವರಿ ದೇವಿಯ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪನೆ, ಶ್ರೀ ಕಗ್ಗಲ್ಲು ಬೀರೇಶ್ವರ ಸ್ವಾಮಿ ಮಠಮನೆ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ, ಪರಮಪೂಜ್ಯ ಶ್ರೀ 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 ಈಶ್ವರಾನಂದಪುರಿ ಸ್ವಾಮೀಜಿ, ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ, ಹೊಸದುರ್ಗ ಶಾಖಾಮಠ ಇವರ ದಿವ್ಯ ಆಶೀರ್ವಚನದೊಂದಿಗೆ ನಡೆಯಿತು. 22/5/25 ಗುರುವಾರ ಸಂಜೆ 5 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಗ್ರಾಮದ ಸುಮಂಗಲಿಯರ ಸಮೇತ ಭವ್ಯ ಮಂಗಳವಾದ್ಯದೊಂದಿಗೆ ನಂದಿನಿ ಸಮೇತ ಗಂಗಾ ಪೂಜೆ, ಗಣಪತಿ ಪೂಜೆ, ನಂತರ ದೇವಿಯ ಮೆರವಣಿಗೆಯೊಂದಿಗೆ ಆಲಯ ಪ್ರವೇಶ, ವಾಸ್ತುಪೂಜಾ, ಬಲಿಹರಣ ಮತ್ತು ಪೂಜಾದಿಗಳ ಶ್ರೀ ಚೌಡೇಶ್ವರಿ ದೇವಿಯವರಿಗೆ ವಿಗ್ರಹ ಸಂಸ್ಕಾರ ಹಾಗೂ ಹೋಮಗಳು ನಡೆದವು. 23ನೇ ಶುಕ್ರವಾರ ಬೆಳಗ್ಗೆ 4ರಿಂದ 5 ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯ ಅಷ್ಟಬಂಧನ ಸಮರ್ಪಣೆ, ದುರ್ಗಾ ಹೋಮ, ನಂತರ ಗೋಪುರ ಕಳಸಾರೋಹಣ, ಮಹಾಕುಂಭಾಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವಾಯಿತು. BGS ವೃತ್ತದಿಂದ ಸ್ವಾಮೀಜಿಯವರ ಆಗಮನದೊಂದಿಗೆ 9 ಗಡಿ ಬೀರೇದೇವರುಗಳು, ಸಣ್ಣಕ್ಕಿರಾಯ ಬಸವ ಉತ್ಸವದ ಜೊತೆಗೆ 101 ಕುಂಭಮೇಳ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಗೊರವರ ಕುಣಿತ, ಕೇರಳ ಚಂಡವಾದ್ಯ, ನಾದಸ್ವರವಾದ್ಯ, ಕೊಂಬಿನ ಕಹಳೆ ಮೆರವಣಿಗೆಯಿಂದ ಬಂದು ಹಲಸಿನ ಮರದ ದೊಡ್ಡಿಯ ದೇವಾಲಯಕ್ಕೆ ತಲುಪಿದರು. ಅನ್ನ ಸಂತರ್ಪಣೆ ನಂತರ ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮ ಮತ್ತು ಉದ್ಘಾಟನಾ ಸಮಾರಂಭ ನಡೆಯಿತು. ಸ್ವಾಮೀಜಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಒಂದು ವಾಡಿಕೆ ಇದೆ, ಕುರುಬರು ಮಳೆ ಇದ್ದಾಗ ಆಕಾಶಕ್ಕೆ ಕಂಬಳಿ ಬೀಸಿ ಮಳೆ ತರಿಸಿದ್ರಂತೆ. ಅಂತ ಒಂದು ಪವಾಡವನ್ನ ಮೆರೆದಂತವರು ಆಲಮತಸ್ಥರು. ಇಲ್ಲಿ ನೋಡಿದ್ರೆ ಕುರುಬರು ಒಟ್ಟಿಗೆ ಸೇರಿಸಬೇಕು, ಮಳೆ ಬರುತ್ತೆ ಅನ್ನೋದಕ್ಕೆ ಈ ಮೂರು ಸಾಕ್ಷಿ. ಅದ ಹೇಗಾಯ್ತು ಅಂತ ಹೇಳಿದ್ರೆ, ನೀರ್ ಹಾಕ್ಬಿಟ್ಟು ಸ್ವಾಮಿಗಳನ್ನ ನಡುಮಡಿಗೆ ಕರ್ಕೊಂಡ್ ಬರ್ಬೇಕು ಅಂತ ಪದ್ಧತಿ ಐತಲ್ಲ ನೋಡಿ. ನಮ್ಮ ಹೆಣ್ಮಕ್ಳು ಪೂರ್ಣಕುಂಭ ಓದ್ಕೊಂಡಿದ್ರು, ಬೇರೆಯವರು ಬರ್ತಾ ಇತ್ತು, ಸ್ವಾಮಿ ಬರ್ತಾ ಇದ್ವಿ. ಊರಲ್ಲಿ ಯಾರು ಮನೆ ಮುಂದೆ ಯಾರು ನೀರ್ ಹಾಕಿದ್ದಿಲ್ಲ. ಆದ್ರೆ ವರ್ಣ ನೋಡ್ದ, ಆಲ್ಮದಸ್ತರೆಲ್ಲ ಒಟ್ಟಿಗೆ ಬಂದಾರಪ್ಪ, ನನ್ ಮಳೆ ಬರ್ಲೇಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಹಂಗೇನೆ ಎಷ್ಟು ಅವನ ಕೃಪೆ ಹೇಗಾಯ್ತಂದ್ರೆ ಹೂವಿನ ಮಳೆ ಬಿದ್ದಂಗ ಆಯ್ತು, ಯಾರಿಗೂ ತೊಂದರೆ ಆಗ್ಲಿಲ್ಲ ಅಂತ ವಿಶೇಷವಾಗಿರುವಂತಹ ಒಂದು ಸಮಾರಂಭ ಎಲ್ಲರೂ ಕೂಡ ಭಾಗಿಯಾಗಿತ್ತು. ಇಲ್ಲಿ 2 ವೇದಿಕೆ ಅಕ್ಕಪಕ್ಕದಲ್ಲೇ ಇದ್ದಾವೆ. ಆ ಕಡೆ ಅನ್ನದಾಸೋಹ ನಡೀತಾ ಇದೆ, ಈ ಕಡೆ ಜ್ಞಾನದಾಸೋಹ ನಡೀತಾ ಇದೆ. ಅದು ನೀವು ಅವರು ಯಾವಾಗ ಎದ್ದಾಳ್ತಾರೆ ಆ ಕಡೆ ಹೋಗೋರಿದ್ದೀರ. ನಾನು ಬಹಳ ಕಡೆ ನೋಡ್ತೀನಿ, ಅನ್ನದಾಸೋಹದಲ್ಲಿ ಬಹಳ ಜನ ಕೂತಿರ್ತಾರೆ. ಜ್ಞಾನದಾಸೋಹದಲ್ಲಿ ಜನ ಕಡಿಮೆ. ನೀವು ಪರವಾಗಿಲ್ಲ, ನೀವು ಕೂತ್ಕೊಂಡಿದ್ದೀರ. ನಾನು ಯಾಕೆ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಮೊದಲು ನಾವು ಜ್ಞಾನಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಅನ್ನೇನ ಕ್ಷಣಿಕಾ ತೃಪ್ತಿ. ನೋಡಿ, ಈಗ ಊಟ ಮಾಡಿದ್ರೆ ಮತ್ತೆ ನೀವು ಸಂಜೆ ಮತ್ತೆ ಊಟ ಮಾಡಬೇಕು, ಮತ್ತೆ ಹಸಿವಾಗತ್ತೆ ಇಲ್ಲ. ಈಗ ಊಟ ಮಾಡಿದ್ಮೇಲೆ ಮತ್ತೆ ಸಂಜೆ ಹಸಿವಾಗತ್ತೆ, ನಾಳೆ ಬೆಳಿಗ್ಗೆ ಮತ್ತೆ ಹಸಿವಾಗತ್ತೆ. ಆ ಅನ್ನ ಅನ್ನುವಂಥದ್ದು ಕ್ಷಣಿಕ ತೃಪ್ತಿ. ಆದ್ರೆ ಜ್ಞಾನ ಇದೆಯಲ್ಲ, ನಮ್ಮ ಜೀವನ ಇರೋವರೆಗೂ ಕೂಡ ನಮ್ಮ ಜೊತೆಗೆ ಜ್ಞಾನ ಇರುತ್ತೆ. ಅದಕ್ಕೆ ಜ್ಞಾನ ಬಹಳ ದೊಡ್ಡದು ಅಂತ ಹೇಳಿದ್ರು ಕನಕದಾಸರು. ಜ್ಞಾನವಿಲ್ಲದೆ 100 ಕಾಲ ಬದುಕಲೆ ಆದದ್ದು ಅಂತ ಹೇಳಿದ್ರು. ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ, 100 ವರ್ಷ ಬದುಕ್ತಾನೆ. ಆ 100 ವರ್ಷ ಬದುಕಿರುವಂತಹ ಮನುಷ್ಯ ಅವನು ಅಜ್ಞಾನಿಯಾಗಿ, ದುರಾಚಾರಿಯಾಗಿ ಅವನು 100 ವರ್ಷ ಬದುಕಿನ ಏನು ಪ್ರಯೋಜನ? ಅದಕ್ಕೆ 100 ವರ್ಷ ಬದುಕೋದು ಮುಖ್ಯ ಅಲ್ಲ, ಆ 100 ವರ್ಷದ ಒಳಗಡೆ ನಾನು ಹೇಗೆ ಬದುಕಿದೆ ಅನ್ನೋದು ಬಹಳ ಮುಖ್ಯ ಅಂತ. ಅದಕ್ಕೆ ಜ್ಞಾನವಿಲ್ಲದೆ 100 ಕಾಲ ಬದುಕಲೆ ಆದದ್ದು. ಜ್ಞಾನ ಬಹಳ ಮುಖ್ಯ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತ ಆ ವಿವೇಚನೆಯನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಅದರಿಂದ ನಮ್ಮ ಇವ್ರು ಹೇಳ್ತಾ ಇದ್ರು, ಅವ್ರು ಒಳ್ಳೆ ಮಾತು ಹೇಳಿದ್ರು, ನೀವ್ಯಾರು ಗಮನಿಸ್ತಿಲ್ಲ. ಯಾಕೆ ನಮ್ಮ ಜನಕ್ಕೆ ಸ್ವಲ್ಪ ರಾಜಕೀಯ ಮಾತುಗಳು ಕೇಳಿ ಸ್ವಲ್ಪ ಅವು ಚಂದ. ಈ ಧರ್ಮದ ಮಾತುಗಳು
ಮತ್ತೆ ಜ್ಞಾನದ ಮಾತುಗಳಿಗೆ ಸ್ವಲ್ಪ ಕಡಿಮೆ ನಮ್ಮಲ್ಲಿ. ನಾನು ನರಸಿಂಹ ದೊಡ್ಡಿಯವ್ರನ್ನ ಮುಂದಿನ ಯಾವ್ದಾದ್ರು ವೇದಿಕೆಯಲ್ಲಿ ಹೇಳ್ತೀನಿ, ನಾನು ಹೋಗಿದ್ನಪ್ಪ, ಜನ ಎಲ್ಲ ಕೂತು ಮಾತು ಕೇಳಿದ್ರು ಅಂತ ಹೇಳಿ ಹೇಳ್ತೀನಿ, ಅದಕ್ಕೆ ಸಾಕ್ಷಿ ಆಗ್ತೀನಿ, ಪರವಾಗಿಲ್ಲ. ಜ್ಞಾನ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂತದ್ದು. ಅದಕ್ಕೆ ಹಾಲು ಮತಸ್ಥರು ಜ್ಞಾನ ಮತ್ತು ಭಕ್ತಿ, ನೀವು ಕೇವಲ ಬರೀ ಭಕ್ತಿ ಮಾಡೋದಷ್ಟೇ ಅಲ್ಲ, ಭಕ್ತಿ ಮಾಡೋಣ, ಭಕ್ತಿ ಬೇಕು ನಮಗೆ. ಯಾಕೆಂದ್ರೆ ನಾವು ಹುಟ್ಟಿದ್ರೆ ಭಕ್ತಿವಂತ ಜನರು ನಾವು. ಹಾಲ್ಮತವ್ರು ಇದಾರಲ್ಲ, ಭಕ್ತಿಗೆ ಮತ್ತೊಂದು ಹೆಸರೇ ಹಾಲ್ಮತಸ್ಥರು ಅಂತ. ನಮ್ಗೆ ಯಾರು ಭಕ್ತಿ ಮಾತು ಯಾರು ಬೇರೆ ಕಲಿಯುವಂತ ಅವಶ್ಯಕತೆ ಏನಿಲ್ಲ. ಧರ್ಮದ ಬಗ್ಗೆ ನಮ್ಗೆ ಯಾರು ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ಹುಟ್ಟಿದ್ರೆ ನಾವು ಭಗವಂತ ಆರಾಧನೆ ಮಾಡ್ಕೊಂಡು ಬಂದಿರುವಂತ ವಿಶೇಷವಾಗಿರುವಂತ ಸಮುದಾಯ ಇದು. ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ದೇವಿಯ ಇತಿಹಾಸವನ್ನು ತಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. ಬಂಧುಗಳೇ, 400ರಿಂದ 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇವಾಲಯವು ಶ್ರೀ ಚೌಡೇಶ್ವರಿ ದೇವಿಗೆ 7 ಜನ ಸಹೋದರರು ಇರ್ತಾರೆ. ಆ 7 ಜನ ಸಹೋದರರು ಹೇಗೆ ಅಂದ್ರೆ ಶಿಪಾಯಿಯ ರೀತಿಯಲ್ಲಿ ತಂಗಿಯನ್ನ ರಕ್ಷಣೆಯನ್ನ ಮಾಡಿಕೊಂಡು, ತಂಗಿಯ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀರದ ರೀತಿಯಲ್ಲಿ ತಂಗಿಯನ್ನ ರಕ್ಷಣೆ ಮಾಡ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಒಂದು ದಿವಸ ವಯಸ್ಸಿಗೆ ಬಂದ ನಂತರ ಆಕೆ ಮುಟ್ಟಾಗ್ತಾನೆ. ಚೌಡೇಶ್ವರಿ ದೇವಿ ಮುಟ್ಟಾದಂತ ಸಂದರ್ಭದಲ್ಲಿ ಆಕೆ ಬಟ್ಟೆಯನ್ನ ಮಡಿವಾಳ ಗಿತ್ತಿಯ ಕೈಗೆ ಕೊಟ್ಟು ಕಳಿಸ್ತಾರೆ. ಅದನ್ನ ಶುದ್ಧಗೊಳಿಸಿ ಮತ್ತೆ ಆ ಬಟ್ಟೆಯನ್ನ ತೆಗೆದುಕೊಂಡು ಬಾ ತಾಯಿ ಅಂತ ಹೇಳಿದ ಸಂದರ್ಭದಲ್ಲಿ ಆ ಬಟ್ಟೆಯನ್ನು ಒಣಗಾಕಿದಂತ ಸಂದರ್ಭ, ಆ ಬಟ್ಟೆ ಒಣಗಾಕಿದ ಸಂದರ್ಭದಲ್ಲಿ ಒಂದು ಬಸವ ಬಂದು ಅದರ ಜೆಲ್ಲನ್ನು ಸುರಿಸಿ ಮತ್ತೆ ಅದರ ಮೇಲೆ ಮೂತ್ರವನ್ನ ಗಂಜಲವನ್ನ ವಿಸರ್ಜನೆ ಮಾಡಿ ಹೊರಟೋಗ್ತದೆ. ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗಿರ್ಲಿಕ್ಕಿಲ್ಲ ಯಾರಿಗೆ, ಮಡಿವಾಳಗಿತ್ತಿಗೆ. ಬಿಸಿಲಲ್ಲಿ ಮತ್ತೆ ಬಟ್ಟೆ ಒಣಗ್ತದೆ. ಆ ಬಟ್ಟೆಯನ್ನ ಮಡಿಚ್ಕೊಂಡು ಬಂದು ಮತ್ತೆ ಆ ಮನೆಗೆ ತಂದುಕೊಡ್ತಾರೆ. ಆ ಬಟ್ಟೆಯನ್ನ ಮಡಿಚ್ಕೊಂಡು ಬಂದು ತಂದುಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ದೇವಿ ಚೌಡೇಶ್ವರಿ ತಾಯಿ ಆ ಬಟ್ಟೆಯನ್ನು ಧರಿಸ್ತಾರೆ. ಬಟ್ಟೆಯನ್ನು ಧರಿಸಿದ ಕೆಲವು ದಿನಗಳ ನಂತರ ಆಕೆಯ ದೇಹದಲ್ಲಿ ವ್ಯತ್ಯಾಸಗಳು ಕಾಣ್ತದೆ. ವ್ಯತ್ಯಾಸಗಳು ಕಂಡ ತಕ್ಷಣ ಅವರ ಹತ್ತಿಗೆಯರು ಮತ್ತು ಅವರ ಅಣ್ಣಂದಿರಿಗೆ ಒಂದ್ರಿ ಗಾಬರಿ ಆಗ್ತದೆ. ನನ್ನ ತಂಗಿ ಇದುವರೆಗೂ ಹೊಸಲೆಂದು ದಾಟಿ ಹೊರಗಡೆ ಹೋಗಿಲ್ಲ, ಯಾಕೋಳ ದೇಹದಲ್ಲಿ ವ್ಯತ್ಯಾಸ ಕಾಣ್ತಿದೆ ಅಂತ ಸಂದರ್ಭದಲ್ಲಿ ಆಕೆ ಗರ್ಭವತಿ ಆಗಿರ್ತವೆ. ಆಕೆ ಗರ್ಭವತಿ ಆಗಿದ್ದ ಸಂದರ್ಭದಲ್ಲಿ ಬಹಳ ಊರಿನಲ್ಲಿ ಬಹಳ ಹೆಮ್ಮೆಯಿಂದ ಮೆರೀತಿದ್ದಂತರು, ರಾಜ್ಯಭಾರವನ್ನ ಮಾಡ್ತಿದ್ದರು, ಅಧಿಕಾರವನ್ನು ನಡೆಸ್ತಿದ್ದಂತ ಅಣ್ಣ ತಮ್ಮಂದಿರಿಗೆ ಎಲ್ಲೋ ಕಡೆ ನಾಚಿಕೆ ಆಗ್ಬಿಡುತ್ತೆ. ಏನ್ ಮಾಡ್ಲಿಕ್ಕೆ ಅನ್ನೋದು ಸಾಧ್ಯವಾಗದೆ ಒಂದು ಹಗೆಗುಣಿಯಲ್ಲಿ ತಂದು ಆ ಗರ್ಭವತಿಯಾದ ಹೆಣ್ಣು ಮಗಳನ್ನ ಹಗೆಗುಣಿಗೆ ಮುಚ್ಚಿರ್ತಾರೆ. ಹಗೆಗುಣಿಗೆ ಮುಚ್ಚಿದಂತ ಸಂದರ್ಭದಲ್ಲಿ ಮುಚ್ಚಿ ನಾವು ಹೊರಟೋಗ್ತಾರೆ ಅಣ್ಣ ತಮ್ಮದಿರು. ಸ್ವಲ್ಪ ದಿನಗಳಾದ ನಂತರ ಬಂದು ಯೋಚನೆ ಮಾಡ್ತಾರೆ, ನನ್ನ ತಂಗಿಯನ್ನ ಹಗೆಗುಣಿಗೆ ಮುಚ್ಚಿದ್ದೇವೆ, ಏನಾಗಿದ್ದಾಳೋ ಏನೋ ತೆಗೆದು ನೋಡೋಣ ಅಂತ ಹೇಳಿ ಬಂದು ನೋಡಿದ ಸಂದರ್ಭದಲ್ಲಿ ಆ ಒಂದು ಬಸವ, ಒಂದು ಕರು, ಆ ಕರು ಆ ತಾಯಿಯ ಬೆನ್ನ ಮೇಲೆ ಕೂತು 2 ಎದೆಯಲ್ಲಿ ಹಾಲನ್ನು ಕುಡಿತಿದ್ದದನ್ನ ಕಾಣ್ತಾರೆ. ಆಕೆಗೆ ಆಕೆಗೆ ಹೊಟ್ಟೆಯಲ್ಲೇ ಗರ್ಭವತಿ ಆಗಿದ್ದಂತ ಗರ್ಭವತಿಗೆ ಕೇಳುತ್ತೆ, ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗು, ಅಮ್ಮ ನಾನು ಯಾವ ರೀತಿ ಜನ್ಮವನ್ನು ತಾಳಿ ಹೊರಗೆ ಬರ್ಲಿ ಅಂತ ಹೇಳಿ ಸಂದರ್ಭ ತಾಯಿ ಹೇಳ್ತಾಳೆ, ನನ್ನ ಬೆನ್ನಿಂದೆ ಬಾ ಮಗನೆ ಅಂತೇಳಿ. ಆ ಬೆನ್ನಿಂದೆ ಬಂದಂತದ್ದೇ ಬಸವ. ಆ ಬಸವ ಅವ್ರ ಬಾಲದ ತಕ್ಷಣ ಅವ್ರ ತಾಯಿ ಎದೆಯಲ್ಲಿ ಹಾಲು ಕುಡಿತದನ್ನ ಕಂಡು ಚಕಿತರಾಗಿ ಆಶ್ಚರ್ಯಭರಿತವಾಗಿ ಯೋಚನೆ ಮಾಡ್ತಾರೆ, ಏನ್ ಮಾಡುದು ತಾಯಿ, ಆಗಿದ್ದಾಗಿದೆಯಮ್ಮ, ನೀವೇನೇ ತಪ್ಪಾಗಿದ್ದು ನಾವು ಕ್ಷಮಿಸ್ತೀವಿ, ನೀನು ಮನೆಗೆ ಬಾ ಅಂತ ಹೇಳಿದ್ರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಹಾಗೆಯಿಂದ ಹೊರಗೆ ಬರುವುದಿಲ್ಲ, ನಾನು ಇಲ್ಲೇ ಐಕ್ಯವಾಗ್ತೀನಿ, ನನ್ನನ್ನ ಮುಚ್ಚಿ ನನ್ನ ಏನು ಇವತ್ತು ಸಮಾಧಿ ಮಾಡ್ತೀನಿ ನೀವು, ನನ್ನ ಐಕ್ಯ ಆಗಿದ್ದ ಸ್ಥಳದಲ್ಲಿ ಒಂದು ಗದ್ದಿಗೆಯನ್ನು ಮಾಡಿ ಪೂಜೆ ಮಾಡಿ ಅಂತ ಹೇಳಿ ಹೊರಟೋಗ್ತಾರೆ. ಹೊರಟ ಸಂದರ್ಭದಲ್ಲಿ ಆ ಭಾಗದ ಕುಲಸ್ಥರಾದಂತ ಎಲ್ಲ ಮುಖಂಡರುಗಳು, ಏನು ದೇವರಹಳ್ಳಿಯ ಮುದಿಯಪ್ಪನವರು ಒಂದಿನ ಹೇಳ್ತಾರೆ, ಆ ಭಾಗದ ದೇವರಹಳ್ಳಿ ಮುದಿಯಪ್ಪನವರು, ಯಜಮಾನ್ ಮುದಿಯಪ್ಪನವರು ಬಂದು ಇಲ್ಲಿ ಗದ್ದಿಗೆ ಇದೆ, ಇದಕ್ಕೆ ಪೂಜೆ ಪುನಸ್ಕಾರ ಮಾಡೋಣ, ಇದಕ್ಕೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಗರ್ಕಳ್ಳಿಯ ಈ ಭಾಗದ ಗರ್ಕಳ್ಳಿ ಮತ್ತು ಸುಂಡಳ್ಳಿಯ ಕುಲಸ್ಥರಾದಂತ ಬೆಳ್ಳಿ ಕುಲಸ್ಥರಾದಂತ ಯಜಮಾನರುಗಳನ್ನ ಕರೆದು ಅಂಟ ಮಂದಿರ ಕರೆದು ಮುಖ್ಯಸ್ಥರನ್ನ ಕರೆದು ಕೇಳ್ತಾರೆ, ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡೋಣ, ಗದ್ದಿಗೆ ಇದೆ, ತಾಯಿ ಚೌಡೇಶ್ವರಿಯ ಗದ್ದಿಗೆ ಇರೋದ್ರಿಂದ ನಾವಿಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣಪ್ಪ ಅಂತ ಹೇಳಿ ಸಂದರ್ಭದಲ್ಲಿ ಆ ಪೂಜೆಯನ್ನ ಮಾಡ್ಕೊಂಡು ಬಂದಂತದ್ದು. ಅದಾದ ನಂತರ ಆ ದೇವಸ್ಥಾನವು ಶಿಥಿಲಗೊಂಡ ಸಂದರ್ಭದಲ್ಲಿ ಇವತ್ತಿನ ಯುವಶಕ್ತಿಗಳು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತರಾದಿಯಾಗಿ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಭಕ್ತ ಭಾಷೆಯರು ಎಲ್ಲರೂ ಸೇರಿ, ಆ ಕುಲಸ್ತ್ರೀಗಳೆಲ್ಲ ಸೇರಿ ಇವತ್ತು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಏನು ದೇವಾಲಯ ಇದೆ,
ನಿಜವಾಗಿ ಐಕ್ಯವಾಗಿರ್ತಕ್ಕಂತಹ ಜೀವಂತವಾಗಿ ಸಮಾಧಿಯಾಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ಒಂದು ಸಮಾಧಿಯ ಜಾಗವನ್ನ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಎಲ್ಲರೂ ಕೂಡ ಪೂಜೆ ಪುನಸ್ಕಾರಕ್ಕೆ ಕೈಕರ್ಯವಾಗಿರ್ತಕ್ಕಂಥ ಜಾಗವನ್ನ ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಇತಿಹಾಸವನ್ನ ತಮ್ಮ ಮುಂದೆ ಉಣಬಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದ ಬಂಧುಗಳೇ, ಇದು ನಿಜವಾದಂತಹ ಸತ್ಯವಾದಂತಹ ಸಂಗತಿಯನ್ನ ತಮ್ಮ ಮುಂದೆ ಎಳೆಯಪಡಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.